ಸ್ಮರಣೀಯರಾದ ಬಸವಾದೀಶ್ವರ ಶರಣರನ್ನು, ಪರಮಾರಾಧ್ಯ ಗುರುಗಳಾದ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳನ್ನು, ಗಾನಯೋಗಿ ಶಿವಯೋಗಿ ಉಭಯ ಗಾಯನ ವಿಶಾರದರಾದ ಸಂಗೀತ ಲೋಕದ ಶಿವ ಗಾನ ಗಂಧರ್ವ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನು ಭಕ್ತಿಯಿಂದ ನೆನೆದು, ಜಗನ್ಮಾತೆ ಜಗನ್ಮಂಗಳೆ ಅಂಬಾದೇವಿಯ ಸನ್ನಿಧಾನಕ್ಕೆ ನಮಸ್ಕರಿಸಿ, ಪ್ರತಿ ವರ್ಷದ ಪುಣ್ಯ ಪರಂಪರೆಯಂತೆ ಬಸವನಾಡ ನವರಾತ್ರಿ ಮಹೋತ್ಸವದ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು, ಕನ್ನಡ ನಾಡಿನ ಯುವ ಕ್ರಿಯಾಶೀಲ ಯತಿಗಳಾದ, ಸಮಾಜ ಪ್ರೇಮಿಗಳಾದ ಪರಮ ಪೂಜ್ಯ ಆನಂದದೇವರ ಪಾದಾರವಿಂದಗಳಿಗೆ ಭಕ್ತಿಯಿಂದ ಅಭಿವಂದಿಸಿ, ಅವರೊಂದಿಗೆ ಈ ಕಾರ್ಯಕ್ರಮದ ಸಂಘಟನೆಗಾಗಿ ಶ್ರಮಿಸುತ್ತಲಿರುವಂತಹ ನಾಡಿನ ಶ್ರೇಷ್ಠ ಅನುಭಾವಿ ಪ್ರವಚನಕಾರರಾದ ಪೂಜ್ಯ ಶ್ರೀ ವೀರಬಸವದೇವರ ಸನ್ನಿಧಾನಕ್ಕೆ, ತೆಲಂಗಾಣದ ಪೂಜ್ಯ ವಿರೂಪಾಕ್ಷ ದೇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ, ನನ್ನ ಆತ್ಮೀಯ ಕಲಾವಿದರಾಗಿರುವಂಥ ಸಂಗಮೇಶ್ ಪಾಟೀಲ್ಜಿ ಅವರಿಗೆ, ತೋಟೇಂದ್ರ ಅವರಿಗೆ, ಹಾನಗಲ್ಲ ಕುಮಾರ ಮಹಾಶಿವಗಳವರ ಭಕ್ತಿಯ ಪರಂಪರೆಯನ್ನು, ಹಾನಗಲ್ಲ ಕುಮಾರ ಮಹಾಶಿವಗಳವರು ಮಾಡಿರುವಂಥ ಸಮಾಜಮುಖಿ ಕಾರ್ಯಗಳ ದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಆಗಮಿಸಿರುವಂತಹ ಬಸವನ ಬಾಗೇವಾಡಿ ತಾಲೂಕಿನ ರಬಿನಾಳದಿಂದ ತಾಯಂದರೆಲ್ಲ ಬಂದಿದ್ದಾರೆ. ಅವ್ರದ್ದೊಂದು ದೊಡ್ಡ ಯೋಗ ಇವತ್ತು. ಹಾನಗಲ್ಲ ಕುಮಾರ ಮಹಾಶಿವಗಳವರು ಹಾನಗಲ್ ಮಠದೊಳಗೆ ಪಟ್ಟಾಧಿಕಾರ ಆಗಿರೋದನ್ನು ಇಲ್ಲೆಲ್ಲ ಜನರಿಗೆ ತೋರಿಸ್ಬೇಕಂತೇಳಿ ನಮ್ಮ ವೀರಬಸವಜ್ಜವರು, ವಿರೂಪಾಕ್ಷಜ್ಜವರು ಇಲ್ಲೆಲ್ಲ ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ. ನೀವು ರವಿನಾಳದಿಂದ ಬಸವ ಬುತ್ತಿಯನ್ನು ಮಸ್ತಕದ ಮೇಲೆ ಹೊತ್ಕೊಂಡು, ಹಣೆಯ ಮೇಲೆ ವಿಭೂತಿಯನ್ನು ಸಿಂಧೂರ ತಿಲಕವನ್ನು ಇಟ್ಕೊಂಡು, ತಲೆಯ ಮೇಲೆ ವೀರರಾಣಿ ಕಿತ್ತೂರು ಚೆನ್ನಮ್ಮನಂತೆ, ಹೇಮರೆಡ್ಡಿ ಮಲ್ಲಮ್ಮ ತಾಯಿಯಂತೆ, ಗುಡ್ಡಾಪುರ ದಾನಮ್ಮ ದೇವಿಯಂತೆ ತಲೆ ತುಂಬ ಶರಗನ್ನು ಹೊತ್ಕೊಂಡು ಭಕ್ತಿಯಿಂದ ಆನಂದ ದೇವರು ಮಾಡುವಂಥ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಇವತ್ತು ನಮ್ಮ ರವಿನಾಳದಿಂದ ಮಾತೆಯರೆಲ್ಲ ಬಂದಿದ್ದಾರೆ. ಆ ಎಲ್ಲ ಮಾತೆಯರಿಗೆ ಒಮ್ಮೆ ವಿಶೇಷವಾಗಿ ಚಪ್ಪಾಳಿಯನ್ನು ತಟ್ಟೋದ್ರ ಮೂಲಕವಾಗಿ ಆ ತಾಯಿಯಂದಿರನ್ನು ಭಕ್ತಿಯಿಂದ ಸ್ವಾಗತ ಮಾಡೋಣ. ಇನ್ನುಳಿದ ಎಲ್ಲ ಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾನಿಗಳೇ, ದಾಸೋಹಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಪರಮ ಪವಿತ್ರವಾಗಿರುವ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತು ಹತ್ತ ಕುಂತೀರಿ ನವ ಚಲೋ ಆಯ್ತು. ನೀವು ಒಟ್ಟು ಸಂಗುನ ಮೇಲೆ ಪ್ರೇಮ. ಅದಕ್ಕೆ ನಾನು ನೀವುಗಳೆಲ್ಲರೂ ಸೇರಿಕೊಂಡು ಪ್ರತಿನಿತ್ಯದ ಒಂದು ಪುಣ್ಯ ಪರಂಪರೆಯಂತೆ ಒಂದು 2 ನಿಮಿಷ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಆನಂದವಾಗಿ ಹಾಡಬೇಕು. ಆನಂದ ದೇವರ ಈ ಕಾರ್ಯಕ್ರಮದಲ್ಲಿ ನಾವು ಆನಂದವನ್ನು ಪಡ್ಕೋಬೇಕು, ಆನಂದ ಯೋಗಕ್ಕೆ ಒಳಗಾಗಬೇಕು. ಹಾಗೂ ಒಳಗಾಗಬೇಕಾದ್ರೆ ಚರಿತ್ರೆಯ ನಾಯಕರಾದ ಹಾನಗಲ್ಲ ಕುಮಾರ ಮಹಾಶಿವಗಳವರ ತ್ಯಾಗ, ಯೋಗ, ಸಮಾಜಮುಖಿಯಾಗಿರುವಂತಹ ವಿಚಾರಧಾರೆಗಳನ್ನು ಒಳಗೊಂಡಿರುವಂಥ ಪ್ರಾರ್ಥನಾ ಗೀತೆಯನ್ನು ನಾನು ನೀವುಗಳೆಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ, ಕರುನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ, ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ ಕೈಯಲ್ಲಿ ಗಣವ ಮುಟ್ಟಲಿಲ್ಲ, ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ, ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ, ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ. ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ, ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ,
ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ ಅಂಧ ಅನಾಥರ ಚಂದದಿ ಪೊರೆವ ತಂದೆಯು ತಾನೆನಿಸಿ ಅಂಧ ಅನಾಥರ ಚಂದದಿ ಪೊರೆವ ತಂದೆಯು ತಾನೆನಿಸಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ನೋಡುವೆ ಕಣ್ ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನದುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಗುವೆ ಎದೆ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ ಮಂಗಲ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗ ತುಂಬಿ ಮಂಗಲ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗದುಂಬಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಜಯ. ಸದ್ಗುರುದೇವನ ಪಾದಕೃಪಾಶೀರ್ವಾದದ ಬಲದೊಂದಿಗೆ ನಾನು ನೀವುಗಳೆಲ್ಲ ಕಳೆದ 4-5 ದಿನಗಳಿಂದ ಅತ್ಯಂತ ಪರಮ ಪವಿತ್ರವಾದ ಹಾನಗಲ್ಲ ಕುಮಾರ ಮಹಾಶಿವಗಳವರ ಜೀವನ ದರ್ಶನವನ್ನು ಮಾಡ್ಕೊಳ್ಳಕತ್ತೀವಿ. ಹಾನಗಲ್ಲ ಕುಮಾರ ಮಹಾಶಿವಗಳವರು ಎಂತಹ ಕರುಣಾಮೂರ್ತಿಗಳು. ಪರಮ ಪೂಜ್ಯರಿಗೆ ಪಲ್ಲಕ್ಕಿಯೊಳಗೆ ಕೂತ್ಕೊಳ್ಳುವಂಥ ಆಸೆ ಇರಲಿಲ್ಲ. ಆ ಹಾನಗಲ್ಲದ ಸಮೀಪದಲ್ಲಿ ಒಂದು ಊರು ಕಾಡಶೆಟ್ಟಿಹಳ್ಳಿ ಅಂತ. ಕಾಡಶೆಟ್ಟಿಹಳ್ಳಿ ಅಂತ ಆ ಊರೊಳಗೆ ಹಕ್ಕಲ ಬಸವೇಶ್ವರ ಜಾತ್ರೆ, ಬಸವಣ್ಣ ದೇವರ ಜಾತ್ರೆ ಇತ್ತು. ಬಸವೇಶ್ವರ ಜಾತ್ರೆಗೆ ಅಜ್ಜವ್ರು, ಹಾನಗಲ್ ಅಜ್ಜವರು ಆ ಊರಿಗೆ ಅಪ್ಪವರು ಬಂದ್ರಂತ. ಹಾನಗಲ್ ಕುಮಾರ ಮಹಾಶಿವಯುಗಳವರು ಕಾಡಶೆಟ್ಟಿಹಳ್ಳಿ ಅನ್ನುವಂಥ ಊರಿಗೆ ಬಂದಿದ್ದಾರೆ. ಕಣ್ಣುಗಳಿಲ್ಲದ 2 ಅಂಧ ಮಕ್ಕಳು ದಮಡಿ ಹಿಡ್ಕೊಂಡು ಗುರುಗಳನ್ನು ಸ್ವಾಗತ ಮಾಡಿದರು. ಆ ಬಸವೇಶ್ವರ ದೇವಾಲಯದಲ್ಲಿ ಹಾನಗಲ್ಲ ಕುಮಾರ ಮಹಾಶಿವಗಳವರು ಕೂತ್ಕೊಂಡಾರ. ಅವರು ಹೇಗೆ ಕೂತ್ಕೋತಿದ್ರಂದ್ರೆ ಎಂದೂ ಬೆನ್ನು ಬಾಗಲಿಲ್ಲಂತ ಅಜ್ಜವ್ರದ್ದು. ವೇದಿಕೆಯಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ರೆ ನೇರವಾಗಿ ಕೂತ್ಕೊಳ್ಳೋದು, ಕಣ್ಣುಗಳನ್ನು ಮುಚ್ಚಿಕೊಂಡು ಕೈಯನ್ನು ಹೀಗೆ ಇಟ್ಕೊಂಡು ಕೂತ್ಕೋತಿದ್ರಂತ ಅಜ್ಜವ್ರು. ಆ ಕಣ್ಣುಗಳಿಲ್ಲದ 2 ಮಕ್ಕಳು ನಿಜಗುಣ ಶಿವಯೋಗಿಗಳವರ ಒಂದು ಪದ್ಯವನ್ನು ಹಾಡಿದರು. ಕಣ್ಣು ಮುಚ್ಚಿಕೊಂಡು ಕುಳಿತಿರುವಂಥ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಮುಂದೆ ಕೂತಿರುವಂಥ 7 ವರ್ಷ 9 ವರ್ಷ ತುಂಬಿರುವ 2 ಗಂಡು ಹುಡುಗರು ನೋಡಲ ಮೀರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಳೀನ ವಲರ ದಿವ್ಯ ರೂಪ ನಿನ್ನ ಬಲದ ಭಾನು ನಯನದಿಂದ ನೋಡಲಾಗದೆ ದೇವಾ ನೋಡಲಾಗದೆ ನೋಡಲಾಗದೆ ದೇವಾ ನೋಡಲಾಗದೆ ಕೂಡೆ ನಿನ್ನ ದಿಟ್ಟಿ ಮೂರು ಕೂಡೆ ನಿನ್ನ ದಿಟ್ಟಿ ಮೂರು ನಾಡಲೇಸು ಮಾಡಲೆನ್ನ ನೋಡಲಾಗದೆ ದೇವಾ ನೋಡಲಾಗದೆ
ಕರ್ಣಕುಲ ಚಕೋರ ತಣಿಯೇ ಹರುಷ ಶರದಿ ಮೀರಲೆನ್ನ ಮಬನಿ ನಿಬ ಮಬ ಗಾಮ ನಿಜ ನಿಜದ ನಿರಿ ಸಾರೆ ಮಬದ ಕರ್ಣಕುಲ ಚಕೋರ ತಣಿಯೇ ಹರುಷ ಶರದಿ ಮೀರಲೆನ್ನ ವರದ ಶಂಭು ಲಿಂಗವಾಮ ವರದ ಶಂಭು ಲಿಂಗವಾಮ ಗುರು ಸುಧಾಕರ ರಕ್ಷೆಯಿಂದ ನೋಡಲಾಗದೆ ದೇವಾ ನೋಡಲಾಗದೆ ನೋಡಲಾಗದೆ ನೋಡಲಾಗದೆ. ಕಣ್ಣುಗಳಿಲ್ಲದ ಎರಡು ಮಕ್ಕಳು ಹಾನಗಲ್ಲ ಕುಮಾರ ಶಿವಗಳವರ ಪಾದದ ಅಡಿಯಲ್ಲಿ ಕುಳಿತುಕೊಂಡು ಆ ಮಕ್ಕಳು ಹಾಡಿದರಂತೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವ ಹಾನಗಲ್ಲ ಕುಮಾರ ಶಿವಯೋಗಿಗಳ ಮುಂದೆ ಹಾಡಿದರಂತೆ, ನೋಡಲಾಗದೆ ದೇವಾ ನೋಡಲಾಗದೆ. ಕುಮಾರೇಶ, ನಾವು ಕಣ್ಣುಗಳಿಲ್ಲದೆ ಇರುವಂಥವರು, ಕುರುಡರು, ಅಂಧರು, ನಮ್ಮನ್ನು ನೀನು ನೋಡಲಿಕ್ಕೆ ಆಗದೇನಪ್ಪ ಗುರುದೇವ ಅಂದ್ರಂತೆ. ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವ ಕುಮಾರ ಮಹಾಶಿವಯೋಗಿಗಳನ್ನು ಕುರಿತೇ ಆ ಮಕ್ಕಳು ಹಾಡಿದ್ರೆ ಏನಪ್ಪ ಅನ್ನೋ ಹಾಗಿತ್ತಂತೆ ಹಾಡು. ಆ ಹಾಡು ಕುಮಾರ ಶಿವಯೋಗಿಗಳವರ ಹೃದಯಕ್ಕೆ ಮುಟ್ಟಿತ್ತು. ಕರುಣಾಮೂರ್ತಿಗಳಾಗಿರುವಂಥ, ಕರುಣಾಸಾಗರರಾಗಿರುವಂಥ, ದಯಾಸಾಗರರಾಗಿರುವ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರು ಕಣ್ಣುಗಳನ್ನು ತೆರೆದರು. ಯಾವ ಕಣ್ಣುಗಳಿಂದ ಲಿಂಗಯ್ಯನನ್ನು ನೋಡಿದ್ದರೋ, ಯಾವ ಕಣ್ಣುಗಳಿಂದ ತಮ್ಮ ಗುರುಗಳ ದರ್ಶನವನ್ನು ಮಾಡಿದ್ದರೋ, ಆ ಭವ್ಯವಾಗಿರುವ ದಿವ್ಯವಾಗಿರುವ ಶಿವಕಳೆ ತುಂಬಿರುವಂಥ ಆ ಕಣ್ಣುಗಳಿಂದ ಕಣ್ಣುಗಳಿಲ್ಲದ ಆ ಮಕ್ಕಳನ್ನು ನೋಡಿದರು. ಗುರುಗಳು ಕಣ್ಣ ತೆರೆದು ನಿಮ್ಮನ್ನು ನೋಡಿದರೆ ಸಾಕು, ನಿಮ್ಮ ಪಾಪ ಪರಿಹಾರ ಆಗುತ್ತೆ. ತಾಯಿ ಪ್ರೀತಿಯಿಂದ ಮಕ್ಕಳನ್ನ ನೋಡಿದ್ರೆ ಸಾಕು, ಮಕ್ಕಳ ಕಷ್ಟ ದೂರ ಆಗುತ್ತೆ. ವರದ ಹಸ್ತವನ್ನ ಕಣ್ಣುಗಳಿಲ್ಲದ ಆ ಎರಡು ಮಕ್ಕಳ ಮಸ್ತಕದ ಮೇಲಿಟ್ರಂತೆ. ಏನಪ್ಪ ನಿನ್ನ ಹೆಸರೇನು ಅಂದ್ರು. ಅಜ್ಜವರ, ನನ್ನ ಹೆಸರು ಗುರುಬಸೈರಿ. ನಿನ್ನ ಹೆಸರೇನಪ್ಪ? ಗದಗೈರಿ. ಅವ ನಮ್ಮ ಅಣ್ಣ್ರಿ, ನಾನು ಅವನ ತಂಬ್ರಿ. ಏನು ಚಂದ ಹಾಡಿದ್ರಿಪ್ಪ, ಏನು ಸುಂದರವಾಗಿ ಹಾಡಿದ್ರಿಪ್ಪ. ಮನಕ್ಕೆ ಆನಂದ ಉಂಟಾಯಿತು. ಇನ್ನೊಮ್ಮೆ ಮತ್ತೊಮ್ಮೆ ನೀನು ಹಾಡುವಂಥ ಹಾಡನ್ನು ಕೇಳುವುದಕ್ಕೆ ಈ ಮನಸ್ಸು ಬಯಸಿತಪ್ಪ. ನಿಮಗೆ ಜನ್ಮ ನೀಡಿದ ತಂದೆ ತಾಯಿಗಳು ಯಾರು ಅಂದರು. ಒಬ್ಬರು ಹಿರಿಯರು ಆ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಿಯನ್ನ ಕರೆದುಕೊಂಡು ಬಂದ್ರಂತೆ. ಆ ತಾಯಿ ಹೆಸರು ನೀಲಮ್ಮ, ತಂದೆ ಹೆಸರು ಗುರುಪಾದಯ್ಯ, ಮನೆತನದ ಹೆಸರು ಚರಂತಿ ಮಠ. ತಾಯಿ ಬಂದು ದೂರದಿಂದ ನಮಸ್ಕಾರ ಹಾಕಿದ್ರು. ಏನಮ್ಮ, ನಿನ್ನ ಮಕ್ಕಳು ಎಷ್ಟು ಸೊಗಸಾಗಿ ಹಾಡ್ತಾರೆ, ಪರಮಾತ್ಮ ಎಷ್ಟು ಸುಂದರವಾಗಿರುವಂಥ ಶಾರೀರವನ್ನ, ಕಂಠವನ್ನ ಕೊಟ್ಟಿದ್ದಾನೆ. ಅಬ್ಬಾ, ನಿನ್ನ ಮಕ್ಕಳು ಹಾಡುವಂಥ ಹಾಡನ್ನ ಕೇಳಿದರೆ ಈ ಪ್ರಪಂಚವನ್ನೇ ಮರೆತು ಆನಂದವಾಗಿ ಕೇಳಬೇಕು ಅನಿಸುತ್ತೆ ತಾಯಿ ಅಂದ್ರು. ತಾಯಿ ಅಂದ್ಲು, ಯಪ್ಪ ಗುರುದೇವ, ನನ್ನ ಮಕ್ಕಳು ಹಾಡಿದ ತಕ್ಷಣ ನಿನಗೆ ಮರುವಾಯಿತು, ಪ್ರಪಂಚ ಮರಿತು ಹೋಯಿತು ನನ್ನಪ್ಪ. ಇಷ್ಟು ಸುಂದರವಾಗಿ ಹಾಡ್ತಾ ಇದ್ರೂ ಕೂಡ ಈ ಎರಡೂ ಮಕ್ಕಳಿಗೆ ನೋಡುವುದಕ್ಕಾಗಿ ಎರಡೆರಡು ಕಣ್ಣುಗಳಿಲ್ಲ. ಅವರಿಗೂ ಇಲ್ಲ, ಇವನಿಗೂ ಇಲ್ಲ. ಇವರಿಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಒಂದು ಕಣ್ಣು ಕೊಟ್ಟಿದ್ದರೆ ಕಣ್ಣು ಇಲ್ಲದೆ ಇರುವವನು ಕಣ್ಣಿದ್ದವನು ಮುನ್ನಡೆಸಬಹುದಾಗಿತ್ತು. ನಾನು ಇರುವವರೆಗೂ ಈ ಮಕ್ಕಳನ್ನ ಜೋಪಾನ ಮಾಡುವೆ. ನಾನು ನನ್ನ ನಂತರ ನನ್ನ ಮಕ್ಕಳಿಗೆ ಬದುಕನ್ನು ಕೊಡುವುದಕ್ಕೆ, ನನ್ನ ಮಕ್ಕಳಿಗೆ ಅಕ್ಷರವನ್ನು ಕಲಿಸಿಕೊಡುವುದಕ್ಕೆ, ನನ್ನ ಮಕ್ಕಳ ಬದುಕಿಗೆ ಬೆಳಕನ್ನು ನೀಡುವುದಕ್ಕೆ ಯಾವ ಹೆಣ್ಣು ಮಗಳು ಮುಂದೆ ಬರ್ತಾರೆ ಗುರುದೇವ? ಯಾರು ಮುಂದೆ ಬರ್ತಾರೆ?
ನನ್ನ ನಂತರ ನನ್ನ ಮಕ್ಕಳ ಭವಿಷ್ಯವೇನು ಅಂತ ತಿಳ್ಕೊಂಡು ತಾಯಿ ಕಣ್ಣೀರು ಸುರಿಸಿದ್ಲು. ಮಕ್ಕಳು ತಾಯಿಗೆ ಭಾರ ಆಗೋದಿಲ್ಲ. ಆದ್ರೆ ಎರಡೂ ಕಣ್ಣಿಲ್ಲದ ಮಕ್ಕಳು, ಮದುವೆ ಆಗ್ತೀನಂತ ಯಾವ ಹೆಣ್ಮಗಳು ಬರ್ತಾಳ, ಶಾಲೆ ಕಲಿಸ್ತೀನಿ ಮಕ್ಕಳಿಗೆ ಅಂತ ತಿಳ್ಕೊಂಡು ಯಾವ ಮಾಸ್ತರ್ ನನ್ನ ಮಕ್ಕಳಿಗೆ ಮುಂದೆ ಬರ್ತಾನ? ನನ್ನ ಮಕ್ಕಳ ಮುಂದಿನ ಭವಿಷ್ಯ ಸ್ವಾಮಿ ಅಂದ್ಲು. ಒಂದು ಕ್ಷಣ ಕುಮಾರ ಶಿವಗಳವರು ಕಣ್ಣುಗಳನ್ನು ಮುಚ್ಚಿ ಧ್ಯಾನಾಸಕ್ತರಾದರು. ಜೋಳಿಗೆಯನ್ನ ತೆರೆದ್ರಪ್ಪ ಅವರು. ಜೋಳಿಗೆ ತೆರೆದರು. ಅಮ್ಮ, ನಿನ್ನ ಈ ದುಃಖಕ್ಕೆ ಪರಿಹಾರವೊಂದನು ಶಿವನು ನೀಡುತ್ತಿಹನು ಅಮ್ಮ. ಜೋಳಿಗೆಯ ತೆರೆದು ವಿರಾಟ್ಪುರದ ಮಠದೊಡೆಯ ನಾನು ಭಿಕ್ಷೆಯನ್ನು ಬೇಡುತ್ತಿರುವೆನಮ್ಮ. ಅಮ್ಮ, ಭಿಕ್ಷೆ ಅಂದ್ರು. ತಾಯಿ ನೀಲಾಂಬೆ ಅಂತಾಳೆ. ಭಿಕ್ಷೆ ಅಂದ ಕೂಡಲೇನ ಅವರಂದ್ರು, ಈ ಸನ್ಯಾಸಿಗಳಿಗೆ, ಈ ಸ್ವಾಮಿಗಳಿಗೆ ನಮ್ಮಂತ ಸಂಸಾರಿಕರ ಕಷ್ಟ ಗೊತ್ತಾಗೋದಿಲ್ಲ. ಇವರಿಗೆ ಮಕ್ಕಳಿರೋದಿಲ್ಲ, ಮಡದಿ ಇರೋದಿಲ್ಲ, ಸಂಸಾರಿಕರ ಕಷ್ಟ ಏನು ಅನ್ನೋದು ಗೊತ್ತಾಗೋದಿಲ್ಲ ಅಂತ ಮನಸ್ಸಿನ್ಯಾಗ ಅಂದ್ಕೊಂಡ್ಲು. ಅಷ್ಟನ್ಕೊಂಡ್ಲು. ನನ್ನ ಮಕ್ಕಳ ಬದುಕೇನಂತ ನಾನು ಕಣ್ಣೀರು ಸುರಿಸಿದರೆ ಜೋಳಿಗೆಯನ್ನು ತೆರೆದು ಭಿಕ್ಷಾ ಬೇಡ್ತಾ ಇದ್ದಾರೆ ಗುರುಗಳು ಅಂತ. ಅವಾಗ ಹಾನಗಲ್ ಕುಮಾರ ಶಿವಗಳು ಕೇಳಿದರು, ಅಮ್ಮ ಮಗಳೇ, ಕಣ್ಣೀರು ಸುರಿಸಬೇಡ. ಜೋಳಿಗೆಯನ್ನ ತೆರೆದು ಭಿಕ್ಷೆಯನ್ನು ಬೇಡ್ತಾ ಇರೋದು ಅದು ಜೋಳಕ್ಕಾಗಿ ತೆರೆದಿರುವ ಜೋಳಿಗೆಯಲ್ಲ, ಗೋಧಿಗಾಗಿ, ದವಸ ಧಾನ್ಯಕ್ಕಾಗಿ ತೆರೆದಿರುವ ಜೋಳಿಗೆಯಲ್ಲ, ಬೆಳ್ಳಿ ಬಂಗಾರ ಮುತ್ತು ರತ್ನಗಳಿಗಾಗಿ ತೆರೆದಿರುವ ಜೋಳಿಗೆಯಲ್ಲ. ಕಣ್ಣುಗಳಿಲ್ಲದ ಆ ಎರಡು ಮಕ್ಕಳನ್ನ ನನ್ನ ಜೋಳಿಗೆಗೆ ನೀನು ನನ್ನ ಮೇಲೆ ನಂಬಿಕೆಯನ್ನಿಟ್ಟು ದಾನವಾಗಿ ಕೊಟ್ಟರೆ ನಾನು ದೇವರಾಗಿ ಜಗತ್ತಿಗೆ ಆ ಮಕ್ಕಳನ್ನ ಕೊಡುವೆ ಅಂದ್ರು. ಯಾರು ಕರ್ಕೊಂಡು ಹೋಗ್ಯಾರ ನಿಮ್ಮ ಊರಾಗ ಕಣ್ಣಿಲ್ಲದ ಮಕ್ಕಳನ್ನ? ಒಬ್ಬರ ಕರ್ಕೊಂಡು ಹೋಗ್ಯಾರನ್ನು ಸ್ವಾಮಿಗಳು. ಕರ್ಕೊಂಡೋಗಿ ಡ್ರೈವರ್ ಮಾಡಿ ಇಟ್ಕೋಬಹುದು, ಅಡಿಗೆ ಮಾಡಕ್ಕೆ ಇಟ್ಕೋಬಹುದು. ಆದರೆ ಹಾನಗಲ್ ಕುಮಾರಜ್ಜವ್ರು ಹಾನಗಲ್ಲಜ್ಜವ್ರ ಹಾಕ್ಕಾರ. ಅವ್ರಂಗೆ ಮತ್ತೊಬ್ರು ಅವ್ರ ಜಾಗ ತುಂಬಕ್ಕೆ ಏಸು ಮಂದಿ ಬಂದರೂ ಆಗುದಿಲ್ಲ ನೋಡಿ. ಕಣ್ಣುಗಳಿಲ್ಲದ ಮಕ್ಕಳು ಆ ತಾಯಿಗೆ ಹೊರೆಯಾಗಿದ್ದರು, ಭಾರವಾಗಿದ್ದರು. ನಾನು ಮಾಡಿದ ಕರ್ಮದ ಫಲದಿಂದಾಗಿ ಭಗವಂತ ನನಗೆ ಕಣ್ಣಿಲ್ಲದ ಮಕ್ಕಳು ಕೊಟ್ಟಾನಂತ ಅಳುವಂತ ಹೆಣ್ಣು ಮಗಳು ಮನೆ ಅಂಗಳಕ್ಕೆ ಹೋಗಿ ಆ ಮಕ್ಕಳನ್ನ ನನ್ನ ಜೋಳಿಗೆ ಕೊಡುವಂಥ ಭಿಕ್ಷಾ ಬೇಡಿರುವಂಥ ಜಗತ್ತಿನ ಮೊಟ್ಟ ಮೊದಲ ಸ್ವಾಮೀಜಿ ಅವರಂದ್ರೆ ಅದು ಕೇವಲ ಹಾನಗಲ್ ಕುಮಾರ ಮಹಾಸ್ವಾಮೀಜಿ ಅವರು. ಅವರೊಬ್ಬರ ಬೇಡಿದ್ರು. ಆ ತಾಯಿಗೆ ಎಷ್ಟು ನಂಬಿಕೆ ಅಜ್ಜವ್ರ ಮೇಲೆ, ಕಣ್ಣೀರು ಒರೆಸ್ಕೊಂಡ್ಲಂತ. ಯಪ್ಪ, ಮನದಲ್ಲಿ ನಾನು ನೂರಾರು ಅಂದ್ಕೊಂಡ್ಬಿಟ್ಟೆ ನಿಮ್ಮ ಬಗ್ಗೆ. ಈ ಮಠದ ಅಂಗಳಕ್ಕೆ ಬಂದವರೆಲ್ಲರೂ ಕೂಡ ಅದು ಕೊಡ್ರಿ, ಇದನ್ನು ಕೊಡ್ರಿ ಅಂತ ಬೇಡಿದ್ರು. ಕಣ್ಣುಗಳಿಲ್ಲದ ಮಕ್ಕಳನ್ನ ನನ್ನ ಜೋಳಿಗೆ ಕೊಡುವಂತ ಬೇಡಿದವ್ರು ನೀವೊಬ್ಬರಯ್ಯಪ್ಪ. ಅಜ್ಜವರು ಕಣ್ಣಿಲ್ಲದ ಮಕ್ಕಳನ್ನ ಕರ್ಕೊಂಡು ಹೋಗ್ಯಾರ್ರಿ. ಅವರು ಕರೆದುಕೊಂಡು ಹೋಗಿ ಅವರು ಸೇವಾ ಮಾಡಿದ್ರಂತ ಅಜ್ಜರ್. ಅವರು ಸೇವಾ, ಅವರು ಎಷ್ಟು ಜೋಪಾನ ಮಾಡಿದರು. ಮಠದಲ್ಲಿ ಮಾವಿನ ಗಿಡ ಬಹಳ ಇತ್ತು. ಗುರುಬಸಯ್ಯ ಅನ್ನೋರು ಮಾವಿನ ಹಣ್ಣು ತಿನ್ನಕತ್ತಿದ್ರು. ಗದಗಯ್ಯ ಮೆಟ್ಟಲ ಮೇಲೆ ಕುತ್ಕೊಂಡು ಅವರು ಗುರುಗಳು ಹೇಳುವಂಥ ಸಂಗೀತದ ಅಭ್ಯಾಸ. ಅಲ್ಲಿ ಭೀಮಾಶಂಕರ್ ಗವಾಯಿಗಳಂತ ಬರ್ತಾರೆ, ಎಮ್ಮಿಗ್ನೂರು ಗದಗಪ್ಪ ಗವಾಯಿಗಳಂತ ಬರ್ತಾರೆ. ಇಂಥ ಎಲ್ಲ ಗವಾಯಿಗಳಿಂದ ಸಂಗೀತ ಅಭ್ಯಾಸ. ಗದಗಯ್ಯನವ್ರು ಏನೋ ಹಾಡ್ಕೋತ ಕೂತಿದ್ರು. ಗುರುಬಸಯ್ಯನವ್ರು ಅಂದರು, ಏನು ಹಾಡ್ತೀಯೋ? ಗುರುಗಳು ಕಲಿಸಿದ್ದು ಹಾಡೋದು ಬಿಟ್ಟು ಹೊಸದು ಮತ್ತೆ ಹಾಡಕ್ಕೆ ಹೋಗ್ತಾನೆ ಅಂದ ಅಣ್ಣ ತಮ್ಮನಿಗೆ. 7 ವರ್ಷದ ತಮ್ಮ, 9 ವರ್ಷದ ಅಣ್ಣ. ಗದಗಯ್ಯ ಅನ್ನಂತ, ಏನಾರ ಒಂದಿಷ್ಟು ಹೊಸದು ಏನಾರ ಕಂಡು ಹಿಡಿಬೇಕಂತೀನಪ್ಪ, ನನ್ನ ಜೀವನಕ್ಕೆ, ನನ್ನ ಬದುಕಿಗೆ ನೀ ಅಡ್ಡಾಗಿ ನೋಡು, ನೀ ಒಬ್ಬ ಹೋದೆ ಅಂದ್ರೆ ನಾ ಆರಾಮ ಇರ್ತೀನಿ ಅಂದ. ಮಾವಿನ ಹಣ್ಣು ತಿನ್ಕೊಂತ ಗುರುಬಸಯ್ಯನಿಗೆ ಹೊಟ್ಟೆ ನೋವು ಬಂತು.
ಹೊಟ್ಟೆ ನೋವು ಬಂತು, ಮೆಟ್ಲ ಮೇಲಿಂದ ಕೆಳಗೆ ಬಿದ್ದ, ಒದ್ದಾಡಿ 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 ಸತ್ತು ಹೋಗಿದ್ದವ. ಗದಗಯ್ಯ ಹಾಡೋದೆಲ್ಲ ಮುಗೀತು, ಕಣ್ಣಿಲ್ಲ. ಅಣ್ಣ ಅಣ್ಣ ಯಪ್ಪ ನಾ ಏನೋ ಅಂದ್ಯಪ್ಪ, ನಾ ಏನೋ ಅಂದೆ, ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡೇನಪ್ಪ, ತಪ್ಪ ಅಣ್ಣ, ನೀ ಹೇಳ್ದಂಗೆ ಕೇಳ್ತೀನಿ ಅನ್ಕೊಂತ ಬಂದ. ಅಣ್ಣನ ಜೀವ ಹೋಗಿತ್ತು. ಅಣ್ಣ ಅಂದ. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರು ಬಂದರು. ಗುರುಬಸಯ್ಯನ ಪ್ರಾಣ ಹೋಗಿದ್ದನ್ನು ನೋಡಿ ಕಣ್ಣೀರು ಸುರಿಸಿದ್ರಂತ. ಹಾವೇರಿಯ ಹುಕ್ಕೇರಿ ಮಠದ ಪರಮ ತಪಸ್ವಿಗಳಾಗಿರುವಂಥ ಶಿವಬಸವ ಶಿವಯೋಗಿಗಳು ನಿನ್ನೆ ಬಂದಿದ್ರಲ್ಲ ಹಾವೇರಿ ಅಪ್ಪ, ಇವ್ರನ್ನೆಲ್ಲ ಇಟ್ಕೊಂಡು ಜೋಪಾನ ಮಾಡಾರ. ಅವ್ರ ಇಂಥವ್ರು 100 ಮಂದಿನ ಜೋಪಾನ ಮಾಡ್ತಾರ ಅವ್ರು. ಅಂತ ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಅಜ್ಜನವರು ಹೇಳಿದ್ರಂತೆ, ಬುದ್ಧಿ ಅಳಬೇಡ್ರಿ, ನಾನು ಅಳ್ತಾ ಇರೋದು ಹುಡುಗ ಹೋದ್ನಂತಲ್ಲ, ಸಮಾಜದ ಹಣದಿಂದ ಕಲ್ತಿದ್ದ, ಸಮಾಜದ ಋಣ ತೀರಿಸಲಾರ್ದ ಹೋದ್ನಲ್ಲ ಅಂತ ನನಗೆ ದುಃಖ ಆತು. ಅಳಬೇಡ್ರಿ, ಸಮಾಜದ ಋಣವನ್ನು ತೀರಿಸುವುದಕ್ಕಾಗಿ ಮತ್ತೆ ಇವನು ಕಟ್ಟುವಂತ ಆಶ್ರಮಕ್ಕೆ ಅಧಿಪತಿಯಾಗಿ ಬರ್ತಾನೆ ಅಂದ್ರವ್ರು. ಜಯ ಮಂಗಲಂ ಜಯ ನಮ ಪಾರ್ವತೇ ಪತಯ ಶಿವ ಹರ ಹರ ಮಹಾದೇವ. ಶ್ರೀ ಗುರು ಕುಮಾರೇಶ್ವರ ಮಹಾರಾಜ ಕೀ ಜೈ. ಜೈ ಅಂದ ಕೈ ಮೇಲೆ ಹೋಗ್ಬೇಕು ಎಲ್ಲರೂ. ದೇವ್ರು ಎಲ್ಲಿದಾನಂದ್ರೆ ಎಲ್ಲಿ ತೋರಿಸ್ತೀರಿ ನೀವು? ಹೌದಿಲ್ರಿ? ಮತ್ತೆ ಕೆಳಗೆ ತೋರಿಸಿರ, ಕೆಳಗೆ ಹತ್ತಿರ್ತಾಳ, ಮೇಲೆ ದೇವ್ರು ಇರ್ತಾನೆ. ಜೈ ಅಂದಾಗ ಎಲ್ಲಿ ಹೋಗ್ಬೇಕು ಕೈ ರೀ? ಕೈ ಮೇಲೆ ಹೋಗ್ಬೇಕು ನೋಡ್ರಿ. ಕೈ ಯಾರು ಮೇಲೆ ಹೋಗಂಗಿಲ್ಲ, ಎತ್ತಂಗಿಲ್ಲ. ನಾಳೆ ಹಿಂಗೆ ಹಾಕೊಂಡು ಸರಿಯಾಗಿರ್ಬೇಕಂದ್ರೆ ಕೈ ಎತ್ತಿರಿ. ಎತ್ತಿರ. ಶ್ರೀ ಗುರು ಕುಮಾರೇಶ್ವರ ಮಹಾರಾಜ ಕೀ ಜೈ. ಈಗ ಚಪ್ಪಾಳೆ ಅಲ್ಲ, ಬಸವಣ್ಣ ಅದಕ್ಕೆ ಕಲ್ಯಾಣಕ್ಕೆ ಹೋಗ್ಬಿಟ್ಟ. ಬೇಡ ಕಿರಿಕಿರಿ, ಇವ್ರನ್ನ ಬಿಟ್ಟು ಹೋಗ್ಬಿಟ್ಟ. ಜೈ ಅಂದಾಗ ಅಟ್ಟ ಮೇಲೆ ಹೋಗ್ಬೇಕು, ಮತ್ ಕೆಳಗ ಜಯ. ಶ್ರೀ ಗುರು ಕುಮಾರೇಶ್ವರ ಮಹಾರಾಜ ಕೀ ಜೈ. ಜೋರಾಗಿ ಜೈಘೋಷ್ ಬರ್ಬೇಕು, ಜೈ ಅನ್ಬೇಕು. ಶ್ರೀ ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕೀ ಜೈ. ಮಹಾತ್ಮ ಬಸವೇಶ್ವರ ಮಹಾರಾಜ ಕೀ ಜೈ. ಜಗದ್ಗುರು ಗುರುಸಿದ್ದೇಶ್ವರ ಮಹಾರಾಜ ಕೀ ಹರೋ ಹರ ಹರೋ ಹರ ಹರೋ ಹರ. ಆ ಗದಗಯ್ಯನವರಿಗೆ ಸಂಗೀತ ಕಲಿಸಾಕ ಮೈಸೂರಿಗೆ ಕಳಿಸಿದ್ರಂತಪ್ಪ. ಅವರು ಕಲಿತು ಬಂದ ಮೇಲೆ ಅವರನ್ನ 1908ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನುವಂಥ ಮಹಾಸಭೆಯ 3ನೇ ಅಧಿವೇಶನ ಬಾಗಲಕೋಟದಾಗ ನಡೆದಿತ್ತು. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ 25-30 ಸಾವಿರ ಜನ ಆ ಕಾರ್ಯಕ್ರಮಕ್ಕೆ ಬಂದಿದ್ರಂತೆ. ಅವತ್ತಿನ ಕಾಲದಲ್ಲಿ ಬಂದಿದ್ರು. ಆ ವೇದಿಕೆಯಲ್ಲಿ ಕಣ್ಣುಗಳಿಲ್ಲದ ಈ ಗದಗಯ್ಯನವರು ಹಾಡಿದ್ರಂತೆ. 3.5 ತಾಸು ಹಾಡಿದ್ರಂತೆ. ಕಣ್ಣುಗಳಿಲ್ಲದ ವ್ಯಕ್ತಿ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಹಾಡ್ಯಾರಪ್ಪ ಅಂದ್ರೆ ಅದು ಕೇವಲ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರು ಹಾಡಿದ್ರು. ಅವ್ರು ಹಾಡಿರುವಂಥ ಹಾಡು ಕೇಳಿ ಹಾನಗಲ್ ಅಜ್ಜವ್ರು ಅಂದ್ರಂತ, ನೋಡಪ್ಪ ಗದಗಯ್ಯನಿಗೆ ಆಶೀರ್ವಾದ ಮಾಡಿದ್ರು, ನೀನು ಗಾನಯೋಗಿ ಶಿವಯೋಗಿ ಪಂಚಾಕ್ಷರ ಗವಾಯಿ ಅಂತ ಪ್ರಸಿದ್ಧ ಆಗು ಅಂದ್ರೆ ಹಾನಗಲ್ ಅಜ್ಜವ್ರು. ಅವರು ಪ್ರಸಿದ್ಧರಾದರು. ಒಬ್ಬ ಪಂಚಾಕ್ಷರ ಗವಾಯಿಗಳನ್ನು ಹಾನಗಲ್ ಕುಮಾರಜ್ಜವ್ರು ಕಣ್ಣಿಲ್ಲಾರ್ದವ್ರನ್ನ ತಯಾರು ಮಾಡಿದ್ರಂತೆ. ಅಂಥ ಪಂಚಾಕ್ಷರ ಗವಾಯಿಗಳವರು ತಯಾರಾದ ಮೇಲೆ ಹಳ್ಳಿಗೆ ಅವರೆಲ್ಲ ಸಂಗೀತ ಮಾಡ್ತಿದ್ರು. ಆ ಸಂಗೀತ ಸೇವೆಯನ್ನು ಮಾಡ್ತಾ 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 ಅವರ ಶಿಷ್ಯ ಬಳಗವೂ ಕೂಡ ಬೆಳೆದಿತ್ತು. ಒಂದು ಊರ್ಯವರ, ಆ ಊರಾಗ ಹಿರೇಮಠದ ಸ್ವಾಮಿಗಳು, ರೇವಣಯ್ಯ ಸ್ವಾಮಿಗಳು, ತಾಯಿ ಹೆಸರು ಸಿದ್ದಮ್ಮ ಅಂತ. ಇವರಾಗ ಹೆಂಗದಾರ ನಮ್ಮ ಸಿದ್ಧಲಿಂಗ ಯಜ್ಜವ್ರ ಮಾತೋಶ್ರೀ ನಾಗಮ್ಮ ತಾಯಿಯವರು. ಆ ಊರಾಗ ಊರ ಹೆಸರು ದೇವರ ಹೊಸಪೇಟೆ ಅಂತ. ಭಾಳ ಬಡವರು, ಆದ್ರೆ ಎಷ್ಟು ಒಳ್ಳೆ ಭಾವ ಅಂದ್ರೆ ತಿರ್ಕೊಂಡು ತಂದು ಕರ್ಕೊಂಡು ಊಟ ಮಾಡ್ತಿದ್ರು. ಹಿಟ್ಟು ಬೇಡ್ಕೊಂಡು ಗಂಡ ಬಂದ ಅಂದ್ಕೊಳ್ಳೇನ ಸಿದ್ದಮ್ಮ ತಾಯಿಯವರು ಗಂಡನ ಪಾದಗಳನ್ನು ತೊಳೆದು ಶರಗಿಲ್ಲೆ ಪಾದ ಒರೆಸಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಒಳಗೆ ಕರ್ಕೋತಿದ್ಲ.
ಗಂಡನ ಪಾದಕ್ಕೆ ನಮಸ್ಕರಿಸಿ ಕರ್ಕೋತಿದ್ಲು. ಗಂಡ ತಂದಿರುವಂಥ ಆ ಹಿಟ್ಟನ್ನೆಲ್ಲ ಆ ತಾಯಿ ರೊಟ್ಟಿ ಮಾಡೋದಕ್ಕೆ ಸಿದ್ಧಳಾದರೆ ಆ ಊರೊಳಗಿರುವಂಥ ಎಲ್ಲ ದೇವಾಲಯಗಳಿಗೆ ಹೋಗಿ ದೀಪ ಹಚ್ಚಿ, ಆ ದೀಪ ಹಚ್ಚುವ ನೆಪದೊಳಗೆ ದೇವಸ್ಥಾನದೊಳಗೆ ಯಾರಾದರೂ ಉಳಿದುಕೊಂಡಿದ್ದರೆ ಪರಸ್ಥಳದ ಭಕ್ತರನ್ನು ಮನೆಗೆ ಕರ್ಕೊಂಡು ಬರೋದಂತ. ಊಟಕ್ಕೆ ಬಂದಿರೋದೆಲ್ಲ ತಾವ ಉಣ್ಲಿಲ್ಲ, ಅವರು ಹಂಚಿಕೊಂಡು ಉಣ್ಣೋದಂತ. ಹಾಗೆ ಹಂಚಿಕೊಂಡು ಉಣ್ಣುವಂಥ ಆ ಹೆಣ್ಣು ಮಗಳು ಮದುವೆಯಾಗಿ ಎಷ್ಟೋ ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಅವರಿಗೆ ಮಕ್ಕಳಾಗಿರಲಿಲ್ಲ. ಒಂದು ಮನೆಯೊಳಗೆ ಸೀಮಂತ ಕಾರ್ಯ ನಡೆದಿತ್ತು. ಸೀಮಂತ ಕಾರ್ಯ ಅಂದ್ರೆ ಗೊತ್ತಾಗುತ್ತೆ ನಿಮಗೆ? ಕುಬ್ಸದ ಕಾರ್ಯ. ಅಳಿಯ ಸೆಟ್ಕೊಂಡಿರ್ತಾನೆ ನೋಡ್ರಿ, ನನಗೆ 2 ತೊಲಿ ಬೇಕು, 1 ತೊಲಿ ಬೇಕು ಅಂತ ಕಾರ್ಯ ನಡೆದಿತ್ತು. ಈ ತಾಯಿಯನ್ನು ಬಂದು ಕರೆದ್ರಂತ, ನಮ್ಮ ಮನೆಯೊಳಗೆ ಸೀಮಂತ ಕಾರ್ಯ ನಡೆದಿದೆ, ಬರಬೇಕು ಅಂತ ಸಿದ್ದಮ್ಮನವರನ್ನು ಕರೆದರು. ಹಸಿರು ಸೀರೆಯನ್ನು, ಹಸಿರು ಕುಪ್ಪಸವನ್ನು ತೊಟ್ಕೊಂಡಿರುವ ತಾಯಿ ಕೈಗಳಲ್ಲಿ ಹಸಿರು ಬಳೆಗಳನ್ನು ತೊಟ್ಕೊಂಡು, ಹಣೆಯಲ್ಲಿ ಸಿಂಧೂರ ತಿಲಕವನ್ನು ಇಟ್ಕೊಂಡು, ಕೈಗಳಲ್ಲಿ ಒಂದು ದೊಡ್ಡದಾಗಿರುವಂಥ ಬುಟ್ಟಿಯಲ್ಲಿ ಒಂದಿಷ್ಟು ಅಕ್ಷತೆಯನ್ನು, ಹಸಿರು ಸೀರೆ, ಕುಪ್ಪಸ, ಹಸಿರು ಬಳೆಗಳು, ಒಂದಿಷ್ಟು ಕಲ್ಲು ಸಕ್ಕರೆ, ಉತ್ತತ್ತಿ, ಇದನ್ನೆಲ್ಲ ತೆಗೆದುಕೊಂಡು ಆ ತಾಯಿ ಯಾವ ಮನೆಯೊಳಗೆ ಕುಬ್ಸದ ಕಾರ್ಯ ನಡೆದಿತ್ತಲ್ಲ ಆ ಮನೆಗೆ ಸಿದ್ದಮ್ಮನವರು ಬಂದರು. ಸಿದ್ದಮ್ಮನವರು ಬಂದರು. ಏನು ಆ ಮನೆಯೊಳಗೆ ಆನಂದವಾಗಿ ಕಾರ್ಯ ನಡೆದಿತ್ತು. ಆನಂದವಾಗಿ ಕಾರ್ಯ ನಡೆದಾಗ ಅಮ್ಮನವರ ಪ್ರವೇಶ ಆಯಿತು. ಸಿದ್ದಮ್ಮ ತಾಯಿಯವರ ಪ್ರವೇಶ ಆಗಿಬಿಡ್ತು. ಆ ಸಿದ್ದಮ್ಮ ತಾಯಿಯವರ ಪ್ರವೇಶವಾಗುತ್ತಿದ್ದಂತೆಯೇ ಎಲ್ಲರೂ ಕೂಡ ಆ ತಾಯಿಯನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರು. ಅಂತಹ ತಾಯಿಗೆ ಮಕ್ಕಳು ಬೇಕು ಅನ್ನುವಂಥ ಭಾವ ಉಂಟಾಯಿತು. ಮಕ್ಕಳು ಬೇಕು ಅನ್ನುವಂಥ ಭಾವನೆ ಉಂಟಾದಾಗ ಆವಾಗ ರೇವಣಯ್ಯ ಸ್ವಾಮಿಗಳು ಮಡದಿಗೆ ಏನು ಹೇಳಿದರು ಅನ್ನೋದನ್ನು ನಾವು ಮತ್ತೆ ಕೇಳೋಣ. ಈಗ 3000 ಮಠದ ಜಗದ್ಗುರು ಮಹಾಸನ್ನಿಧಿ ಅವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಎದ್ದು ನಿಂತ್ಕೋಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ. ಶ್ರೀ ಗುರುಕುಮಾರೇಶ್ವರಾಯ ನಮಃ. ಓಂ 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 ಶ್ರೀ ಗುರುಕುಮಾರೇಶ್ವರಾಯ ನಮಃ. ಪಾದಕ್ಕೆ ಹಾಕ್ಬೇಕ್ರಿ ಎಲ್ರು. ಮ್ಯಾಲ ಹೋಗಿ ಬೇಡ್ರಿ, ಪಾದಕ್ಕೆ ಹಾಕ್ಬೇಕು. ಅಜ್ಜರ್ ಪಾದಕ್ಕೆ ಹಾಕ್ಬೇಕು, ಯಾರು ಮ್ಯಾಲ ಹೋಗಿ ಬೇಡ್ರಿ. ಈಶ್ವರಾಯ ನಮಃ. ಓಂ ಶ್ರೀ ಗುರುಕುಮಾರೇಶ್ವರಾಯ 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 कुमारेश्वर महाराज की जगत ज्योति बसवेश्वर महाराज की जय. गुरु सिद्धराज योगेंद्र महाराज की जय. शिव सांब जय नमः. ಯಾಕೆ ಡೌನ್ ಆತಲ್ರವ? ಶಿವ ಸಾಂಬ ಜೈ ನಮಃ. ಪಾರ್ವತಿ ಬನೇಶ್ವರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯ. ಹಾನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ ಕಿ ಜಯ. ಎಲ್ರು ಒಂದ್ಸಲ ಕೈಗಳನ್ನ ಮೇಲೆತ್ತಿ ಈ ನಾಡಿನ ಮಾತೃ ಹೃದಯ ಮಹಾಸ್ವಾಮಿಗಳು, ಮಾತೃ ಹೃದಯ ಜಗದ್ಗುರುಗಳು, ಗುರುವಿನ ಗುರು ಮಹಾಗುರುಗಳಾಗಿ ಈ ನಾಡನ್ನ ಬೆಳಗುವಂತಹ ಚಿಜ್ಯೋತಿಯಾಗಿ ಜಗದ್ಗುರು ಮಹಾಸನ್ನಿಧಾನ 3000 ಮಠದ ಜಗದ್ಗುರು ಮಹಾಸನ್ನಿಧಾನಕ್ಕೆ ಕೈಗಳನ್ನ ಮೇಲೆತ್ತಿ ಜೋರಾಗಿ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಪರಮ ಪೂಜ್ಯರನ್ನ ಹುಣಸಾಳ ಗ್ರಾಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಇದು ನನ್ನ ನಿಮ್ಮೆಲ್ಲರ ಅಹೋಭಾಗ್ಯ. ಇದು
ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ತಿಳ್ಕೊಂಡು ಪುರಂದರದಾಸರು ಹೇಳುವ ಹಾಗೆ ನಾವು ನೀವುಗಳೆಲ್ಲರೂ ಸೇರಿಕೊಂಡು ಹಾನಗಲ್ಲ ಕುಮಾರಜ್ಜವರ ಚರಿತ್ರೆಯನ್ನು ಕೇಳಕತ್ತೇವಿಲ್ಲ. ಆ ಹಾನಗಲ್ಲ ಪೀಠದ ಒಡೆಯರು 1896ರಲ್ಲಿ ಬಿದಿರಿಯ ಪರಮ ತಪಸ್ವಿಗಳು, ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಬೀಳೂರಿನ ಗುರುಬಸವ ಅಜ್ಜನವರು, ಹಾಗೆ ಬಿದಿರಿಯ ಕುಮಾರ ಮಹಾಶಿವಯೋಗಿಗಳು, ಅಂತಹ ಬಿದಿರಿಯ ಕುಮಾರ ಮಹಾಶಿವಯೋಗಿಗಳವರಿಂದ ಜಂಗಮಾನುಗ್ರಹವನ್ನು 1896ರಲ್ಲಿ ಹಾನಗಲ್ ಪೀಠದ ಅಧಿಪತಿಗಳಾಗಿ ಸ್ವೀಕಾರ ಮಾಡಿದವರು ಅಪ್ಪ ಅವರು. 1896ರಲ್ಲಿ ನಾನು ನೀವುಗಳು ಯಾರೂ ಇರಲಿಲ್ಲ. 2024ರಲ್ಲಿ ಬಸವನಾಡಿನ ನವರಾತ್ರಿ ಮಹೋತ್ಸವ ಪರಮ ಪೂಜ್ಯರಾಗಿರುವಂಥ ಆನಂದ ದೇವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಸದ್ಭಕ್ತರಿಗೂ ಕೂಡ ಹಾನಗಲ್ಲ ಕುಮಾರ ಶಿವಯೋಗಿಗಳವರ ಬದುಕು, ಬರಹ, ಜೀವನ, ಸಾಧನೆ, ಹೋರಾಟ, ಸಮಾಜದ ಪರವಾಗಿ ಮಾಡಿರುವಂಥ ಸೇವೆಗಳೆಲ್ಲವೂ ಕೂಡ ಈ ನಾಡಿನ ಸದ್ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದಕ್ಕಾಗಿ 27-28 ಗ್ರಾಮಗಳನ್ನು ಕಳೆದ 4-5 ತಿಂಗಳಿಂದ ಪಾದಯಾತ್ರೆಯನ್ನು ಮಾಡುವುದರ ಮೂಲಕವಾಗಿ ಯುವಕರಲ್ಲಿ ಇರುವಂಥ ದುರ್ವ್ಯಸನವನ್ನು, ದುರಾಚಾರಗಳೆಲ್ಲವನ್ನು ಕೂಡ ಭಿಕ್ಷೆಯನ್ನು ಬೇಡುವುದರ ಮೂಲಕ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ದಯಪಾಲಿಸಿರುವಂಥ ವಿಭೂತಿಯನ್ನು, ರುದ್ರಾಕ್ಷಿಯನ್ನು ಸಮಾಜದ ಯುವಕರಿಗೆ ಕಟ್ಟುವುದರ ಮೂಲಕ ನಮ್ಮ ಹುಣಸ್ಯಾಳ ಗ್ರಾಮಕ್ಕೆ ಇವತ್ತು ಹಾನಗಲ್ಲ ಕುಮಾರ ಶಿವಯೋಗಿಗಳವರು ದಯಮಾಡಿಸಿದ್ದಾರಪ್ಪ ಅಂದ್ರೆ ಅದು ಪರಮ ಪೂಜ್ಯರಾಗಿರುವಂಥ ಆನಂದ ದೇವರ ಭಕ್ತಿ, ಆಮೇಲೆ ನಿಮ್ಮೆಲ್ಲರ ಸೌಭಾಗ್ಯದ ಫಲ ಇದು. ಇವತ್ತು ಈ ಪೀಠಾರೋಹಣದ ಒಂದು ವಿಶೇಷವಾಗಿರುವಂಥ ಸಮಾರಂಭವನ್ನು ನೋಡುವುದಕ್ಕಾಗಿ ಭಗವಂತ ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ನೋಡುವುದಕ್ಕಾಗಿ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಗುರುಗಳ ಸೇವೆಯನ್ನು ಮಾಡುವುದಕ್ಕಾಗಿ ನಮಗೊಂದು ಶಕ್ತಿಯನ್ನು ಕೊಟ್ಟಿದ್ದಾನಂದರೆ ಬಹುತೇಕ ನನ್ನಷ್ಟು ನಿಮ್ಮಷ್ಟು ಪುಣ್ಯವನ್ನು ಮಾಡಿದವರು ಯಾರೂ ಇಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಅಭಿಮಾನ ಪಡಬೇಕು, ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. ಎಷ್ಟು ದೂರದಿಂದ ಬಂದಿದ್ದಾರೆ. ಹಾನಗಲ್ಲದಿಂದ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿಗೆ ದಯಮಾಡಿಸಿರುವುದೇ ನಮ್ಮೆಲ್ಲರ ಪಾಪವನ್ನು ಕಳೆದು ಪುಣ್ಯದ ಶಕ್ತಿಯನ್ನು ತುಂಬುವುದಕ್ಕಾಗಿ. ನಾವು ನೋಡ್ತಾನೇ ಇರೋದು ಈ ಕಾರ್ಯಕ್ರಮ ಎಷ್ಟೊತ್ತಿಗೆ ಮುಗಿತದೆ, ಯಾವಾಗ ಮಂಗಳಾಗ್ತದೆ ಅದರ ಕಡೆಗೆ ಗಮನ ಕೊಡೋ ಹಾಗಿಲ್ಲ, ಮನೆಯ ಕಡೆಗೆ ವಿಚಾರವನ್ನು ಮಾಡೋ ಹಾಗಿಲ್ಲ, ಮಡದಿಯ ಕಡೆಗೆ ವಿಚಾರವನ್ನು ಮಾಡುವ ಹಾಗಿಲ್ಲ, ಮಕ್ಕಳ ಕಡೆಗೆ ನಾವು ಗಮನವನ್ನು ಕೊಡುವ ಹಾಗಿಲ್ಲ, ನಮ್ಮ ಲೌಕಿಕ ನಮ್ಮ ಭೌತಿಕ ಸಂಪತ್ತಿನ ಕಡೆಗೆ ಗಮನವನ್ನು ಕೊಡುವ ಹಾಗಿಲ್ಲ. ನಮ್ಮನ್ನು ಶಿವನ ಲೋಕಕ್ಕೆ, ಶಿವನ ಸನ್ನಿಧಾನಕ್ಕೆ, ಶಿವಪಥಕ್ಕೆ, ಭಕ್ತಿಯ ಪಥಕ್ಕೆ, ಬಸವ ಪಥಕ್ಕೆ, ಕಲ್ಯಾಣದ ಪಥಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿದ್ದಾರಪ್ಪ ಅಂದರೆ ಇದೇ ನಮಗೆ ಶಿವರಾತ್ರಿ, ಇದೇ ನಮ್ಮ ನಿಜವಾದ ನವರಾತ್ರಿ ಅಂತ ನಾವು ತಿಳ್ಕೋಬೇಕು. ಇದು ನಿಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿ ಮಹಾಸನ್ನಿಧಿಯವರ ಇವತ್ತು ಆಗಮನವಾಗಿದೆ. ಬಿಡುವಿಲ್ಲದ ಕಾರ್ಯಬಾಹುಳ್ಯದ ಮಧ್ಯದಲ್ಲಿಯೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರು ಚಿಕ್ಕದಾಗಿರುವಂಥ ಈ ಗ್ರಾಮಕ್ಕೆ ಇವತ್ತು ಮಧ್ಯಾಹ್ನ 2:02 ದಯಮಾಡಿಸ್ಯಾರ ಸನ್ನಿಧಾನ. ದಯಮಾಡಿಸಿ ಪರಮ ಪೂಜ್ಯರು ನಿರ್ಮಾಣ ಮಾಡ್ತಾ ಇರುವಂಥ ಹಾನಗಲ್ಲ ಕುಮಾರೇಶ್ವರ ತಪೋವನ, ಆ ತಪೋವನದ ಭೂಮಿ ಪೂಜೆಯನ್ನು ನೆರವೇರಿಸುವುದರ ಮೂಲಕವಾಗಿ ಹಾರೈಸಿ ಹರಸಿ ಶುಭ ಆಶೀರ್ವಾದವನ್ನು ಮಾಡಿರುವಂಥ ಸನ್ನಿಧಾನ. ಮತ್ತು 5:30-6 ಗಂಟೆಗೆ ನಾವು ಹುಬ್ಬಳ್ಳಿಗೆ ಹೋಗ್ತೀವಿ ಅಂದರು. ಆದರೆ ನಿಮ್ಮೆಲ್ಲರ ಒಂದು ಪುಣ್ಯ ಎಷ್ಟು ಜಬರ್ದಸ್ತ್ ಆಗಿದೆಯಪ್ಪ ಅಂದ್ರೆ ನಿಮ್ಮೆಲ್ಲರನ್ನು ನೋಡಿ ಆನಂದಿತರಾಗಿ ಇಲ್ಲ ಹುಣಸ್ಯಾಳ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ನಾವು ಆಶೀರ್ವಚನವನ್ನು ನೀಡಿ ಆಶೀರ್ವಾದ ಮಾಡೇ ನಾವು ಹುಣಸ್ಯಾಳದಿಂದ ಹೋಗ್ತೀವಿ ಅಂತ ತಿಳ್ಕೊಂಡು ಮತ್ತೆ ದಯಮಾಡಿಸಿ ನಮಗೆಲ್ಲ ಕೃಪೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನು ನಂತರ ನೀವೆಲ್ಲ ಭಕ್ತಿಯಿಂದ ಸಂಘಟನೆ ಮಾಡಿರಿ. ಹಾನಗಲ್ ಪೀಠದ ಅಜ್ಜವ್ರು ಬರಕತ್ತಾರಂದ್ರೆ ಕುಮಾರ ಶಿವಯೋಗಿಗಳೇ ಅವರ ಸ್ವರೂಪದಲ್ಲಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಭಾವನೆಗೊಳಗಾಗಿ ನೀವೆಲ್ಲ ತುಲಾಭಾರದ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಒಂದಿಷ್ಟು ಅಕ್ಕನ ಬಳಗದ ತಾಯಂದಿರು, ಅಣ್ಣನ ಬಳಗದವರು, ಹಿರಿಯರೆಲ್ಲರೂ, ಅದರಲ್ಲಿಯೂ ಕೂಡ ಒಂದು 4-5 ಜನ ನಮ್ಮ ಇಸ್ಲಾಂ ಬಾಂಧವ ಶಿಕ್ಷಕರೆಲ್ಲರೂ ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಉದಾರವಾಗಿರುವಂಥ ಮನದಿಂದ ಅವರು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡೋದ್ರ ಮೂಲಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ತುಲಾಭಾರದ ಒಂದು ಭಕ್ತಿಯ ಸಮರ್ಪಣೆಯೂ ಕೂಡ ಸನ್ನಿಧಿಯವರ ಸನ್ನಿಧಾನಕ್ಕೆ ಅದು ಸಮರ್ಪಣೆ ಆಗೋದಿದೆ. ಆ ಎಲ್ಲ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನೀವುಗಳೆಲ್ಲರೂ ಕೂಡ ಭಾಗವಹಿಸಿ ಶಾಂತಿಯಿಂದ ಕೂತ್ಕೊಳ್ಳೋದು, ಸಮಾಧಾನದಿಂದ ಕೂತ್ಕೊಳ್ಳೋದು, ಸನ್ನಿಧಿಯವರು ದಯಪಾಲಿಸುವಂತಹ ಆಶೀರ್ವಚನವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಕೇಳೋದು. ನಾವು ಕುಮಾರಜ್ಜನೇ ಬಂದಾನ, ಕುಮಾರಜ್ಜನ ಮಾತಾ ನಾವು ಕೇಳೋದಕ್ಕಾಗಿ ಕೂತ್ಕೋಬೇಕು. ಕೇವಲ ನಮ್ಮ ತಲೆ ಅಷ್ಟೇ ಅಳಿಗಾಡ್ತಿರ್ಬೇಕು, ಒಟ್ಟ ಬಾಯಿ ಅಳಿಗಾಡಬಾರ್ದು, ಬಾಯಿ ತೆಗಿಬಾರ್ದು. ಗೊತ್ತಿರುವರ ಹ್ಞೂ ಅರನ್ರಿ ಮೊನ್ನೆ ಒಂದು ಊರಾಗ
ಒಬ್ಬ ಮುದುಕಿ ಯಾವಾಗಲೂ ಹಿಂಗೆ ಮಾಡ್ತಿತ್ತು, ಹಿಂಗೆ ಮಾಡ್ತಿತ್ತು. ಅವು ಕೆಲವು ಗೊಂಬಿರ್ತಾವೆ ನೋಡ್ರಿ ಮನ್ಯಾಗ, ಟಿಂಗ್ 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 ಮಾಡ್ತಿತ್ತು, ಹಿಂಗೆ ಮಾಡ್ತಿತ್ತು. ಅಂದ ಕೂಡಲೇ ನಾನು 11 ದಿನ ಪ್ರವಚನ ಮುಗಿದುಕೊಂಡು ವೀರಬಸವದೇವರು ಒಂದು ಶಾಲು ಹಚ್ಚಿ ರುದ್ರಾಕ್ಷಿ ಮಾಲೆ ಹಾಕಿ ಕಾಣಿಕ ಕೊಡೋರಿದ್ರು. ಅಜ್ಜವ್ರ ನನಗೆ ಬ್ಯಾಡ್ರಿ, ಅಲ್ಲಿ ಅಜ್ಜಿ ಅದಾಳ, ಆ ಅಜ್ಜಿ ಪ್ರತಿ ಮಾತಿಗೂ ಗುಣ ಹಾಕಿರೋದ್ರಿಂದ ನನಗೆ ಸಂತೋಷ ಆಗಿ ನಾನು ಹೆಚ್ಚೆಚ್ಚು 2 ಮಾತು ಮಾತಾಡೀನಿ ರೀ, ನನಗೆ ಬ್ಯಾಡ್ರಿ ಅಪ್ಪ ಅವ್ರ. ಆ ತಾಯಿಗೆ ಹಾಕ್ಕೊಂಡಂತ ಹೋಗಿ ಶಾಲು ಹಾಕಿ ರುದ್ರಾಕ್ಷಿ ಮಾಲೆ ಹಾಕಿ, ಅಜ್ಜಿ ಅವ್ವ ಮತ್ತು ಭಾಳ ಪ್ರೇಮದಿಂದ ನೀ ಪುರಾಣ ಕೇಳಿದೆವ, ನನಗೆ ಭಾಳ ಸಂತೋಷ ಆಯ್ತು ಅಂದೆ. ಪಕ್ಕಕ್ಕಿದ್ದ ಮುದುಕಿ ಅಂದ್ಲು, ಯಪ್ಪ, ಪಕ್ಕಕ್ಕಿದ್ದ ಹೆಣ್ಮಗಳು ಅಂದ್ಲು, ಯಪ್ಪ ನಮ್ಮ ಅತ್ತಿಗೆ ಕಿವಿ ಕೇಳಂಗಿಲ್ಲ ಅಂದ್ಲು. ಅಂದೆ ಒಂದೇ ಕಾಲ ಮಿಸ್ ಕಾಲ್ ಆತು ನಮ್ಮದು, ಕಿವಿ ಕೇಳಂಗಿಲ್ಲ ಮತ್ತು ಪ್ರತಿ ಮಾತಿಗೆ ಗೂಣ ಹಾಕ್ತಾಳಲ್ಲ. ಯಪ್ಪ ತಪ್ಪು ತಿಳ್ಕೊಬ್ಯಾಡ್ರಿ, ಮೊನ್ನೆ ಬಂಡ್ಯಾಗಿಂದ ಕೆಳಗೆ ಬಿದ್ದು ಬೆನ್ನನ್ನರ ಕಟ್ಟಾಗಿ ಗೂಣನ ಇಲ್ಲವಲ್ದಪ್ಪ, ಅದಕ್ಕೆ ಹಿಂಗೆ ಮಾಡಾಕತ್ತಾಳ ಅಂದು. ಅದಕ್ಕೆ ಹಂಗೆ ಗೋಣ ಹಾಕೋದಲ್ಲ, ಭಕ್ತಿಯಿಂದ ಕೇಳೋದ್ರಿ. ಆನಂದವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಕಾರ್ಯಕ್ರಮ ಆನಂದ ದೇವರು ಆಯೋಜನೆ ಮಾಡ್ಯಾರ. ಇಷ್ಟು ಚಿಕ್ಕ ಪ್ರಾಯದಲ್ಲಿ 18-19 ವರ್ಷ, ಇನ್ನು ಮುಖದ ಮೇಲೆ ಸರಿಯಾಗಿ ಮೀಸೆ ಬಂದಿಲ್ಲ. ಮೀಸೆ ಬಾರದೇ ಇರುವಂಥ ಇಲ್ಲಿ 3-4 ಜನ ಪೂಜ್ಯರು ಸೇರಿಕೊಂಡು ನಮಗೆ ಎಂತಹ ಒಂದು ಕಾರ್ಯಕ್ರಮವನ್ನು ಕೊಡಾಕತ್ತಾರ. ಎಂತೆಂತಹ ಗುರು ಮಹಾರಾಜರನ್ನು ಇಲ್ಲಿಗೆ ಕರ್ಕೊಂಡು ಬಂದಾರ. ಹುಬ್ಬಳ್ಳಿಯಿಂದ ಇವತ್ತು ಜಗದ್ಗುರುಗಳು ಬಂದಿದ್ದಾರೆ. ನಿನ್ನೆ ನಮ್ಮ ಹಾವೇರಿ ಅಪ್ಪ ಅವ್ರು ಹೇಳೋಗ್ಯಾರಲ್ಲ, ನನ್ನ ಗುರುಗಳು ಬರಾಕತ್ತಾರ, ನೀವೆಲ್ಲರೂ ಭಕ್ತಿಯಿಂದ ಸ್ವಾಗತ ಮಾಡಬೇಕು, ನಿಷ್ಠೆಯಿಂದ ಸೇವಾ ಮಾಡ್ಬೇಕಂತ ನಿನ್ನೆ 12 ಗಂಟೆವರೆಗೂ ಇದ್ದ ಅಪ್ಪ ಅವ್ರು ಹೇಳೋಗಿಲ್ಲ. ನಾನು ಇವತ್ತ ಬರ್ತಿದ್ದು ನೋಡ್ರಿ ಅನ್ಕೊಂತ ಹೋದ್ರು. ಪಾಪ ಶಿವಯೋಗ ಮಂದಿರದ ಜವಾಬ್ದಾರಿ, ಅದರಲ್ಲಿಯೂ ಕೂಡ ನಮ್ಮ ಸಂಗಮೇಶ್ ಪಾಟೀಲ್ರು ಗುರುಗಳು ಬೇರೆ ಅಲ್ಲಿಗೆ ಬಂದಿದ್ರು. ಹಲ್ಯಾಳದ ಅಪ್ಪ ಅವರು, ಅವ್ರ ಹೆಸರು ಏನಾಯ್ತಲ್ಲ, ಅವ್ರು ಹಲ್ಯಾಳದ ಅಜ್ಜವ್ರು ಅಲ್ಲಿಗೆ ಬಂದಿದ್ರು. ಹಿಂಗಾಗಿ ಹೋಗ್ತೀನಿ ಅಂತೇಳಿ ಹೋದರು. ಅವರು ಇರಬೇಕಂತಲೇ ಇತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅಪ್ಪ ಅವರು ದಯಮಾಡಿಸಿದರು. ಹಾಗಾಗಿ ನೋಡಿರಿ ನೀವು, ಹಾವೇರಿ ಅಜ್ಜವ್ರು ಬಂದರು, ಮತ್ತು ಆ ಪೂರ್ವದಲ್ಲಿ ಮತ್ತು ಎಲ್ಲ ಪೂಜ್ಯರು ಬಂದರು. ಇನ್ನು ನಾಳೆ ನಾಡಿದ್ದು ಗದಗಿನ ಜಗದ್ಗುರುಗಳು ಬರ್ತಾರೆ. ಇಷ್ಟೆಲ್ಲ ಮಹಾಪೂಜ್ಯರು ನಮ್ಮ ಊರಿಗೆ ಬರಾಕತ್ತಾರಪ್ಪ ಅಂದ್ರೆ ಇದಕ್ಕಿಂತಲೂ ಸೌಭಾಗ್ಯ, ಇದಕ್ಕಿಂತಲೂ ಪುಣ್ಯ ಮತ್ತೇನೈತಿ ಹೇಳ್ರಿ ನಮ್ಮ ಜೀವನದೊಳಗೆ. ಅಂಥ ಮಹಾತ್ಮರನ್ನು ನೋಡೋದೇ ನಮ್ಮ ಜೀವನದ ಅವಿಮುಕ್ತ ಕ್ಷಣ ಅಂತ ತಿಳ್ಕೋಬೇಕು, ಆನಂದದ ಕ್ಷಣ ಅಂತ ತಿಳ್ಕೋಬೇಕು. ಇದು ಆನಂದ ಯೋಗ, ಇದು ಆನಂದ ಮಾರ್ಗ. ಇದು ಆನಂದವನ್ನು ಪಡೆದುಕೊಂಡು ಪರಮಾನಂದನ ಸನ್ನಿಧಾನಕ್ಕೆ ಸೇರುವುದಕ್ಕಾಗಿ ಆನಂದ ದೇವರು ಆಯೋಜನೆ ಮಾಡಿರುವಂಥ ಹಾನಗಲ್ಲ ಕುಮಾರ ಮಹಾಸ್ವಾಮೀಜಿಯವರ ಪುರಾಣ ಇದು. ಹಾಗಾಗಿ ನಾವೆಲ್ಲರೂ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನು ಕೇಳೋಣ. ಮತ್ತು ಅವರು ಹುಬ್ಬಳ್ಳಿಗೆ ಮತ್ತು ಆ ಕಾರವಾರ ಭಾಗಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸ್ಬೇಕಾಗಿರೋದರಿಂದ ನಾವೆಲ್ಲರೂ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾಣಿಯ ಮೂಲಕ ಕುಮಾರ ಮಹಾಶಿವಯೋಗಿಗಳವರ ಜೀವನವನ್ನು ದರ್ಶನವನ್ನು ಮಾಡಿಕೊಳ್ಳೋಣ. ನಮ್ಮ ಭಕ್ತಿಯ ಸಮರ್ಪಣೆಯನ್ನು ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡೋಣ. ಮತ್ತೆ ಮತ್ತೆ ಗುರುಗಳು ನಮ್ಮ ಊರಿಗೆ ದಯಮಾಡಿಸ್ಬೇಕು. ಮತ್ತೆ ಯಾವಾಗ ದಯಮಾಡಿಸ್ಬೇಕಪ್ಪ ಅಂದ್ರೆ ನಿಮ್ಮೆಲ್ಲರ ಸಹಕಾರದೊಂದಿಗೆ, ಈ ಭಾಗದ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ, ರಾಜಕಾರಣಿಗಳ ಸಹಕಾರದೊಂದಿಗೆ, ಶಾಸಕರು ಸಂಸದರ ಸಹಕಾರದೊಂದಿಗೆ ನಮ್ಮ ವಿಜಯಪುರ ಜಿಲ್ಲೆಯೊಳಗನ ಹಾನಗಲ್ ಕುಮಾರ ಮಹಾಶಿವಗಳವರ ತಪೋವನ ಅದು ತಲೆ ಎತ್ತಿ ನಿಲ್ತಾ ಇದೆಯಪ್ಪ ಅಂತಂದ್ರೆ ಅದು ಎಲ್ಲದಕ್ಕೂ ನಾವು ಕೂಡ ಸೇವೆಯನ್ನು ಮಾಡಿದ್ದೇವೆ ಅನ್ನುವಂಥ ಅಭಿಮಾನಕ್ಕೊಳಗಾಗಿ ನೀವೆಲ್ಲರೂ ಭಕ್ತಿಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ಸೇವೆಯನ್ನು ಮಾಡಬೇಕು. ಆ ಮಠ ಮತ್ತೆ ಮತ್ತೆ ಆದಷ್ಟು ಬೇಗನೆ ತಲೆ ಎತ್ತಿ ನಿಲ್ಲೋದಕ್ಕೆ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣ ತುಂಬಿರುವಂಥ ಆಶೀರ್ವಾದ ಪರಮ ಪೂಜ್ಯರಾಗಿರುವಂಥ ಆನಂದ ದೇವರ ಮೇಲೆ ಇರಬೇಕು ಅಂತಿಕೊಂಡು ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ 2 ಮಾತುಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇನ್ನು ಮುಂದೆ ಸನ್ನಿಧಿಯವರಿಂದ ಆಶೀರ್ವಚನ ಇರ್ತದೆ, ನಾವು ಕೇಳೋಣ. ಆಮೇಲೆ ಸನ್ನಿಧಿಯವರಿಗೆ ಗೌರವಾರ್ಪಣೆ ಮಾಡೋದು ಅದೆಲ್ಲ ಇರ್ತದೆ, ಗೌರವಾರ್ಪಣೆಯನ್ನು ಮಾಡೋಣ. ಈಗ ಮೊದಲಿಗೆ ಮಹಾಸನ್ನಿಧಿಯವರ ಒಂದು ಆಶೀರ್ವಚನ, ನಾವೆಲ್ಲರೂ ಭಕ್ತಿಯಿಂದ ಸನ್ನಿಧಿಯವರ ಆಶೀರ್ವಚನವನ್ನು ಕೇಳೋಣ. ಶಿವ ಹರ ಹರ ಮಹಾದೇವ, ಶಿವ ಹರ ಹರ ಮಹಾದೇವ, ಮಹಾದೇವ ದೇವ ಮಹಾದೇವ. ಎಡೆಯೂರ ಪುರಾಧೀಶಂ ಕಾಮಿತಾರ್ಥಫಲಪ್ರದಾಯಿನಂ ನಿರ್ವಿಕಲ್ಪ ಸಮಾಧಿಸ್ಥಂ
ಶ್ರೀ ಗುರು ಸಿದ್ಧಲಿಂಗೇಶ್ವರಂ ಶ್ರೀ ಗುರು ತೋಂಟದಾರ್ಯಂ ಅಹಂ ಭಜೆ ಗುರು ಸಿದ್ಧಲಿಂಗೇಶ್ವರಂ ಅಹಂ ಭಜೆ ಸಿದ್ಧಲಿಂಗೇಶ್ವರಂ ಅಹಂ ಭಜೆ ಸಿದ್ಧಲಿಂಗೇಶ್ವರಂ ಅಹಂ ಭಜೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ರಾಜರಾಜೇಶ್ವರಿ ನಮೋಸ್ತುತೆ ಗುಡ್ಡಾಪುರವರದಾನೇಶ್ವರಿ ನಮೋಸ್ತುತೆ ನಾರಾಯಣಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಭೋ ವಿರಾಟ್ಪುರ ಸ್ವಾಮಿನ್ ಚರಚಕ್ರೇಶ್ವರ ಪ್ರಭೋ ಪರಾತ್ಪರ ಗುರುರ್ವಂದೇ ಕುಮಾರೇಶ ಕೃಪಾನಿಧಯೇ ಗುರುಕುಮಾರೇಶ ಕೃಪಾನಿಧಯೇ ಕುಮಾರೇಶ್ವರ ಕೃಪಾನಿಧಯೇ ಕುಮಾರೇಶ ಕೃಪಾನಿಧಯೇ ಜಯ ಮಂಗಲಂ ಜಯ ನಮಃ ಪಾರ್ವತೆ ಪದಯ ಶಿವ ಹರ ಹರ ಮಹಾದೇವ. ರಚನಾಳದ ಭಕ್ತರು ಬುತ್ತಿಯನ್ನು ತಗೊಂಡ್ಬರ್ತಾ ಇದ್ದಾರೆ. ಈ ಪ್ರವಚನಕಾರರಾಗಿರುವಂತವರು ಮತ್ತು ದೇವರು ಆ ಬುತ್ತಿಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಹಾಗೂ ಪ್ರವಚನಕಾರರಾಗಿರುವಂತಹ ಶ್ರೀ ಅನ್ನದಾನೇಶ್ವರ ಶಾಸ್ತ್ರಿಗಳವರು ಕೂಡ ಆ ಬುತ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ನಮ್ಮೂರಿನ ಹಿರಿಯರು ಆ ಬುತ್ತಿಯನ್ನ ಸ್ವೀಕರಿಸಬೇಕು. ಹಿರಿಯರು ಹಾಗೂ ಕಾರ್ಯಕರ್ತರು ಎಲ್ಲರೂ ಹೋಗಿ ಆ ಬುತ್ತಿಯನ್ನು ಸ್ವೀಕರಿಸಬೇಕು. ಅತ್ಯಂತ ಸುಂದರವಾಗಿ ನಮ್ಮ ಬುತ್ತಿಯನ್ನು ತಂದು ಈ ಒಂದು ಕಾರ್ಯಕ್ರಮಕ್ಕೆ ಸಮರ್ಪಿಸುತ್ತಿದ್ದಾರೆ. ಸರಿ ಅಣ್ಣ ಬಾಯಿ ಕಡ್ಬಾ. ಗ್ರಾಮದ ಭಕ್ತಾದಿಗಳಿಗೆ ನಮ್ಮ ನರ್ಸಲಿಗೆ ಮಲ್ಲು ಚನ್ಮಸೋನು ಹೇಮಣ್ಣವ್ರಿಗೆ ಭಾಳ ಬೇಕಾದಾರ ಅವರು. ನಮ್ಮ ನರ್ಸಲಿಗೆಯಿಂದ ನಮ್ಮ ನರ್ಸಲಿಗೆ ಮಲ್ಲು ಚನ್ನಬಸ್ಸು ಅವರು ಊರದು. ಭಾಳ ಒಳ್ಳೆ ಕಲಾವಿದರ ನಾಡಿ ಕೊಟ್ಟಂಥ ಊರು ಅಂತ ನರ್ಸಲಿಗೆ ಸಂಗಮೇಶ್ವರ ನಕ್ಷತ್ರದಿಂದ ಇಲ್ಲೆಲ್ಲ ಬಂದಿದ್ದಾರೆ. ತುಂಬ ಭಕ್ತಿ